ಎಲ್ಲರಿಗೂ ನಾನು ಡಾಕ್ಟರ್ ಶ್ರೀ ಆಯುರ್ವೇದಿಕ್ ಫಿಸಿಷಿಯನ್ ಯೋಗ ಥೆರಪಿ ಎಕ್ಸ್ಪರ್ಟ್. ಇವತ್ತು ನಾನು ನಿಮಗೊಂದು ಫೇಸ್ ರೆಜಿಮ್ನ ತಗೊಂಡು ಬಂದಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಬೀಟ್ರೂಟ್ ಜ್ಯೂಸ್ ಮಾಡಿದೆ, ಅದು ಪಲ್ಪನ ಎತ್ತಿಟ್ಕೊಂಡಿದೆ, ಅದೇ ಪಲ್ಪನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ 1 ಚಮಚದಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ ಯೂಸ್ ಮಾಡ್ತೀನಿ, 2 ಚಮಚದಷ್ಟು ಅಕ್ಕಿ ಹಿಟ್ಟು, ಮತ್ತೆ ಇದಕ್ಕೆ 1 ಚಮಚ ಹನಿಯನ್ನ ಹಾಕೊಂಡು ಎಲ್ಲವನ್ನ ನೀವು ರೋಸ್ ವಾಟರ್ ಆದ್ರೂ ಮಿಕ್ಸ್ ಮಾಡ್ಬೋದು ಅಥವಾ ನೀರಿನಲ್ಲಾದ್ರೂ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಅನ್ನ ಮಾಡ್ಕೊಳ್ಬಹುದು. ಇದ್ರದ್ದು ಏನ್ ಬೆನಿಫಿಟ್ ಅಂತಂದ್ರೆ ಸ್ಕಿನ್ ಬ್ರೈಟನ್ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ, ಎಕ್ಸ್ಫೋಲಿಯೇಟ್ ಆಗುತ್ತೆ, ಆಯಿಲ್ ತುಂಬಾ ಆಯಿಲ್ ಇದ್ರೆ ಆಯಿಲ್ ಕಂಟ್ರೋಲ್ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ, ಮತ್ತೆ ಬಾಡಿನ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ. ನೀವು ಫೇಸ್ಗೆ ಕೈ ಕಾಲಿಗೆಲ್ಲ ಹಚ್ಕೊಳ್ಬಹುದು. ಬೀಟ್ರೂಟ್ ಅಲ್ಲಿ ಸಿಕ್ಕಾಪಟ್ಟೆ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಹಾಗಾಗಿ ಸ್ಕಿನ್ ಅನ್ನು ಲಿವರೇಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕಡಲೆ ಹಿಟ್ಟು ಕ್ಲೀನ್ ಮಾಡುತ್ತೆ, ಅಕ್ಕಿ ಹಿಟ್ಟು ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಮತ್ತೆ ಹನಿ ಮಾಯಿಶ್ಚರೈಸ್ ಮಾಡಿ ಹೈಡ್ರೇಟ್ ಮಾಡುತ್ತೆ. ಸೊ ಹೇಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ. ನೀವು ಇದನ್ನ ಮಿಕ್ಸಿಯಲ್ಲಿ ಹಾಕಿ ನೀರು ಹಾಕಿದ್ರು ಕೂಡ ಪೇಸ್ಟ್ ತರ ಮಾಡ್ಕೋಬಹುದು, ಅಥವಾ ಕೈಯಲ್ಲೇನೆ ನೀವು ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಳ್ಬಹುದು. ನಾನು ಯಾವಾಗಲೂ ಹೇಳ್ಕೊಳ್ಳೋ ಹಾಗೆ ಫಸ್ಟ್ ಕೈ ಕಾಲಿಗೆ ಅಪ್ಲೈ ಮಾಡಿ ನಿಮಗೆ ಅಲರ್ಜಿ ಅಥವಾ ಇರಿಟೇಷನ್ ಆಗಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ನೀವು ಫೇಸ್ಗೆ ಹಾಕೊಳ್ಬೇಕು. ನಾನೆಲ್ಲ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೀನಿ. ಏನಂದ್ರೆ ಮಿಕ್ಸಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ಅಷ್ಟೇ. ಜೇನುತುಪ್ಪ ಹಾಕಿ ಚೆನ್ನಾಗಿ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಸ್ಕಿನ್ ಹಚ್ಕೊಂಡ್ಬಿಟ್ಟು 15-20 ನಿಮಿಷ ಬಿಟ್ಟು ನೀವು ಅದನ್ನ ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಕ್ರಬ್ ತರ ಮಾಡ್ಕೊಳ್ತಾ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ನಾರ್ಮಲ್ ನೀರಲ್ಲಿ ತೊಳ್ಕೊಂಡ್ಬಿಡೋದು. ಮಿಕ್ಸ್ಚರ್ ರೆಡಿ ಆಗಿದೆ, ಇದನ್ನ ಹೀಗೆ ಯೂಸ್ ಮಾಡೋದು. ಹೇಗೆ ಅನ್ನಿಸ್ತು ವಿಡಿಯೋ ಅಂತ ತಿಳಿಸಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗೋಣ. ಧನ್ಯವಾದ.